Hello everyone, I am Santosh. Today we are going to discuss the very important topic in DBMS, that is about entity integrity constraint. Okay, already now some of the constraints in relational model study ಮಾಡ್ತಾ ಇದ್ವಿ and we have studied key constraints. Key constraint ಅಲ್ಲಿ how to apply or how to have uniqueness in the rows ಅನ್ನೋದನ್ನು ನಾವು ತಿಳ್ಕೊಂಡ್ವಿ. And let us see what is a entity integrity constraint ಅಂದ್ರೆ ಏನಂತ ತಿಳ್ಕೊಳ್ಳೋಣ. And it is the rule. Entity integrity constraint ಅನ್ನೋದು ಒಂದು ಕೋರ್ ರೂಲ್ ಆಫ್ ದಿ ರಿಲೇಷನಲ್ ಮಾಡೆಲ್. ರಿಲೇಷನಲ್ ಮಾಡೆಲ್ಗೆ ಒಂದು ಕೋರ್ ಫಂಡಮೆಂಟಲ್ ಫೌಂಡೇಶನಲ್ ರೂಲ್ which states that every row must have a valid identity which is not null. ಅಂದ್ರೇನು, ಪ್ರತಿಯೊಂದು ರೋ ಅನ್ನ ಯುನಿಕ್ ಆಗಿ ಐಡೆಂಟಿಫೈ ಮಾಡೋ ಥರ ಒಂದು ಯಾವುದಾದ್ರೂ ಎಟ್ರಿಬ್ಯೂಟ್ ಅಥವಾ ಐಡೆಂಟಿಫೈಯರ್ ಅದು ನಲ್ ಇರಬಾರ್ದು, ಅಂಥದ್ದು ಯಾವುದಾದ್ರೂ ಅದರಲ್ಲಿ ಇರಲೇಬೇಕು ಅನ್ನೋದು ಒಂದು ರೂಲ್ ಇದೆ. ಆ ರೂಲ್ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ. ಓಕೆ, ಫಸ್ಟ್ ಐ ವಿಲ್ ರೈಟ್, ಆಮೇಲೆ ಇದನ್ನು ಮತ್ತೆ ಎಲಾಬರೇಟ್ ಮಾಡ್ತೀನಿ. ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್, entity integrity constraint states that or it is a fundamental, it is a core rule of the relational model which states that what it states, every row or record, every row in a table must have a valid identity that is not null. ಇದರ ಅರ್ಥ ಏನು? ಇದರ ಪ್ರಕಾರ ಪ್ರತಿಯೊಂದು ರೋ, ಆ ಟೇಬಲಲ್ಲಿ ಪ್ರತಿಯೊಂದು ರೋ ಅನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಐಡೆಂಟಿಫೈಯರ್ ಅಥವಾ ಅಟ್ರಿಬ್ಯೂಟ್ ಕಾಲಮ್ ಇರಲೇಬೇಕು ಆ್ಯಂಡ್ ಅದು ನಲ್ ಇರಬಾರ್ದು. ಆ ಥರ ಟೇಬಲ್ ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಓಕೆ, ಸೊ ಎಂಟಿಟಿ ಇಂಟಿಗ್ರಿಟಿ ಈಸ್ ಎ ಯೂನಿವರ್ಸಲ್ ರೂಲ್. ಅದೊಂದು ಯೂನಿವರ್ಸಲ್ ರೂಲ್. ಅದನ್ನು ನಾವು ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ನಾವು ನೆಕ್ಸ್ಟ್ ನೋಡೋಣ. ವಿಚ್ ಪ್ರೊಟೆಕ್ಟ್ಸ್ ದಿ ಐಡೆಂಟಿಟಿ ಆಫ್ ಈಚ್ ರೋ. ಪ್ರತಿ ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡಬೇಕಂದ್ರೆ ಈ ರೂಲ್ ಕನ್ಸಿಡರ್ ಮಾಡಲೇಬೇಕು. ಈ ರೂಲನ್ನು ಹೆಂಗೆ ಅಪ್ಲೈ ಮಾಡಬಹುದು ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಪ್ರತಿ ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡಬೇಕನ್ನೋದು ದಟ್ ಈಸ್ ರಿಕ್ವೈರ್ಡ್. ಯಾಕಂದರೆ ವಿ ಕೆನಾಟ್ ಹ್ಯಾವ್ ಸೇಮ್ ರೋಸ್ ಅಗೇನ್ ಆ್ಯಂಡ್ ಅಗೇನ್, ಡುಪ್ಲಿಕೇಶನ್ ಅವಾಯ್ಡ್ ಮಾಡಲೇಬೇಕು. ಹಂಗಿದ್ರೆ ಪ್ರತಿ ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡಬೇಕಂದ್ರೆ ಒಂದು ಯಾವುದಾದ್ರೂ ಅಟ್ರಿಬ್ಯೂಟ್ ಅನ್ನು ಐಡೆಂಟಿಟಿಯಾಗಿ ತಗೊಂಡು ಅದು ನಲ್ ಇರದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಅದನ್ನು ನಾವು ಹೆಂಗೆ ಅಪ್ಲೈ ಮಾಡ್ಬೋದು? ಆಲ್ರೆಡಿ ವಿತ್ ದ ಹೆಲ್ಪ್ ಆಫ್ ಪ್ರೈಮರಿ ಕೀ. ನಾವು ಪ್ರೈಮರಿ ಕೀ ಯೂಸ್ ಮಾಡಿಕೊಂಡು ಎಂಟಿಟಿ ಇಂಟೆಗ್ರಿಟಿ ಕನ್ಸ್ಟ್ರೇಂಟನ್ನು ಅದನ್ನು ಎನ್ಫೋರ್ಸ್ ಮಾಡ್ಬೋದು. ವಿತ್ ದ ಹೆಲ್ಪ್ ಆಫ್ ಪ್ರೈಮರಿ ಕೀ ಎಂಟಿಟಿ ಇಂಟಿಗ್ರಿಟಿ ಕ್ಯಾನ್ ಬಿ ಅಚೀವ್ಡ್. ಪ್ರತಿಯೊಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋ ಥರ ನಾವು ಹೆಂಗೆ ಮಾಡ್ಬೋದು ಅಂದರೆ ವಿತ್ ದ ಹೆಲ್ಪ್ ಆಫ್ ಪ್ರೈಮರಿ ಕೀ. ಪ್ರೈಮರಿ ಕೀ ಅಂದರೆ ಏನು ಅಂತ ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಪ್ರೈಮರಿ ಕೀ ವಾಟ್ ಇಟ್ ಈಸ್, ಅವ್ರ ಮೊದಲು ನಾನು ಇದು ಬರಿತೀನಿ. ಸೊ ಐಲ್ ರೈಟ್, ಆ್ಯಸ್ ಯು ನೋ, in relational model the entity integrity is a universal rule
is a universal rule and primary key is one of the way to achieve it, is one way of enforcing it ಅಂದ್ರೇನು? ನಾವು ಎಂಟಿಟಿ ಇಂಟಿಗ್ರಿಟಿನ ಹೆಂಗೆ ಅಚೀವ್ ಮಾಡ್ಬೋದು ಅಂದರೆ ವಿತ್ ದ ಹೆಲ್ಪ್ ಆಫ್ ಪ್ರೈಮರಿ ಕೀ ಕಾನ್ಸೆಪ್ಟ್. ಹಾಗಂದ್ರೆ ಪ್ರೈಮರಿ ಕೀ ಕಾನ್ಸೆಪ್ಟ್ ಇಂದನೇ ಅದು ಹೆಂಗೆ ಅಚೀವ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ನೋಡೋಣ. ಓಕೆ, ವೈ ವಿ ನೀಡ್ ಎಂಟಿಟಿ ಇಂಟಿಗ್ರಿಟಿ protects the identity of each row. ಪ್ರತಿ ರೋವನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡಬೇಕಂದ್ರೆ ಎಂಟಿಟಿ ಇಂಟಿಗ್ರಿಟಿಯನ್ನು ಎನ್ಫೋರ್ಸ್ ಮಾಡಲೇಬೇಕು, ಇಲ್ಲಾಂದರೆ ಡುಪ್ಲಿಕೇಶನ್ ಆಗುತ್ತೆ. ಓಕೆ, ಹಾಗಂದ್ರೆ ನಾವು ಪ್ರೈಮರಿ ಕೀ ಡಿಫೈನ್ ಮಾಡಲಿ ಇದನ್ನು ಅಚೀವ್ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಓಕೆ, ಹಾಗಂದ್ರೆ ಹೌ ಇಟ್ ಈಸ್ ಪಾಸಿಬಲ್ ಅಂತ ನೋಡೋಣ. ಓಕೆ, ಗೊತ್ತಾಯ್ತಲ್ಲ ಅದೊಂದು ರೂಲ್. ಆ ರೂಲ್ ಪ್ರಕಾರ ಅವ್ರೇನಂತಾರೆ, ಪ್ರತಿ ರೋ ಅಲ್ಲಿ ಒಂದಾದರೂ ಅಟ್ರಿಬ್ಯೂಟ್ ಅಥವಾ ಐಡೆಂಟಿಫೈಯರ್ ಇರಬೇಕು, ಯುನಿಕ್ ಇರಬೇಕು, ಆ್ಯಂಡ್ ಅದು ನಲ್ ಇರಬಾರ್ದು. ಅದನ್ನು ನಾವು ಯೂಸ್ ಮಾಡಲೇಬೇಕು. ಅದರಿಂದ ಮಾತ್ರ ವಿ ಕ್ಯಾನ್ ಐಡೆಂಟಿಫೈ ಈಚ್ ರೋ ಯುನಿಕ್ಲಿ, ವಿಚ್ ಎನ್ಫೋರ್ಸಸ್ ದಿ ಎಂಟಿಟಿ ಇಂಟಿಗ್ರಿಟಿ. ಹಾಗಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಾನು ಇನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಕೀನೇ ಯಾಕೆ ನಾವು ಇಲ್ಲಿ ಯೂಸ್ ಮಾಡಿದ್ವಿ ಅಂತ ನಮ್ಗೆ ಗೊತ್ತಾಗಬೇಕು. ಓಕೆ, ಸಪೋಸ್ ಒಂದು ಟೇಬಲ್ ಕ್ರಿಯೇಟ್ ಮಾಡೋಣ ನಾವು. ಸಪೋಸ್ ಎ ಟೇಬಲ್ ಈಸ್ ಕ್ರಿಯೇಟೆಡ್ with no primary key. ಪ್ರೈಮರಿ ಕೀ ಯೂಸ್ ಮಾಡಲಾರ್ದೇನೆ ನಾವು ಏನು ಮಾಡೋಣ, ಟೇಬಲ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಅವಾಗ ಏನು ಪ್ರಾಬ್ಲಮ್ ಅರೈಸ್ ಆಗ್ಬೋದು, ವೆದರ್ ಎಂಟಿಟಿ ಇಂಟಿಗ್ರಿಟಿ ಅವಾಗ ಮೇಂಟೈನ್ ಆಗುತ್ತೋ ಇಲ್ಲೋ ಅಂತ ನೋಡೋಣ. ಓಕೆ, ಹಾಗಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್? ಸಿಂಪಲ್, ನಾನು ಒಂದು ಕಾಮನ್ 2 ಕಾಲಮ್ ಇರೋ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತ ತಿಳ್ಕೊಳ್ಳಿ. ಇಲ್ಲಿ ರೋಲ್ ನಂಬರ್ ಅಂತ ನಾನು ತಗೋತಾ ಇದ್ದೀನಿ, ಇಂಟೀಜರ್ ಅಂತ ಹಾಕ್ತೀನಿ. ಇಲ್ಲಿ ಪ್ರೈಮರಿ ಕೀ ಡಿಫೈನ್ ಮಾಡೋದಿಲ್ಲ. ನೇಮ್ ವೇರ್ ಕ್ಯಾರ್ ಅಂತ ತಗೋತೀನಿ, ಬಿಕಾಸ್ ಇಟ್ ಈಸ್ ಸ್ಟ್ರಿಂಗ್ 20 ಕ್ಯಾರೆಕ್ಟರ್, ಇಟ್ ಕ್ಯಾನ್ ಎಕ್ಸೆಪ್ಟ್. ಈ ಥರ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಪ್ರೈಮರಿ ಕೀ ನಾವು ಅಪ್ಲೈ ಮಾಡಿಲ್ಲ. ಹಾಗಂದ್ರೆ ರೋಲ್ ನಂಬರ್ ಪ್ಲೇಸಲ್ಲಿ ಏನೇನು ನಾವು ಡೇಟಾ ಎಂಟ್ರಿ ಮಾಡ್ಬೋದು ಹೇಳ್ರಿ? ರೋಲ್ ನಂಬರಲ್ಲಿ ರೋಲ್ ನಂಬರ್ ಹಾಕ್ತಾ ಹೋಗ್ತೀವಿ. ಇವನ್ ರೋಲ್ ನಂಬರ್ ಡುಪ್ಲಿಕೇಟ್ ಕೂಡ ಮಾಡ್ಬೋದು, ರೋಲ್ ನಂಬರ್ ನಲ್ ಕೂಡ ಇರ್ಬೋದು. ಆ್ಯಂಡ್ ಈ ಥರ ನೀವು ಟೇಬಲ್ ಕ್ರಿಯೇಟ್ ಮಾಡಿದ್ರು ದಿಸ್ ಈಸ್ accepted in SQL. According to SQL it is allowed. ಈ ಥರ ನೀವು ಕ್ರಿಯೇಟ್ ಮಾಡೋದು is okay to create. ಬಟ್ ಇಲ್ಲಿ ನೀವು ವ್ಯಾಲ್ಯೂ ಹಾಕಕ್ಕೆ ಟ್ರೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರೋಲ್ ನಂಬರ್ ನೇಮ್ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಈಗ ನೀವು ರೋಲ್ ನಂಬರಲ್ಲಿ ನಲ್ ಹಾಕ್ಬೋದಲ್ಲ, ನಲ್ ಅಂದರೆ ಖಾಲಿ ಬಿಡ್ಬೋದು ನೀವು, ಬಿಕಾಸ್ ನಲ್ ವ್ಯಾಲ್ಯೂಸ್ ಆರ್ ಎಕ್ಸೆಪ್ಟೆಡ್. ನೀವು ಅಕಸ್ಮಾತ್ ಪ್ರೈಮರಿ ಕೀ ಸೆಟ್ ಮಾಡಿದ್ರಿ ಅಂದರೆ ಇಲ್ಲಿ ನಲ್ ಹಾಕಕ್ಕೆ ಬರ್ತಿರ್ಲಿಲ್ಲ, ಖಾಲಿ ಬಿಡ್ಬೋದು. ರೋಲ್ ನಂಬರ್ ಕ್ಯಾನ್ ಬಿ ನಲ್ ಮೀನ್ಸ್ ಬ್ಲ್ಯಾಂಕ್. ನೇಮ್ ನೀವು ಬೇಕಂದ್ರೆ ರವಿ ಅಂತ ಹಾಕ್ಕೋರಿ. ಎರಡನೇದು ನೀವು ಖಾಲಿ ಬಿಟ್ರಿ ಅಂತ ತಿಳ್ಕೊಳ್ಳಿ, ಇವ್ರ ಹೆಸರು ರವಿನೇ ಇದೆ ಅಂತ ತಿಳ್ಕೊಳ್ಳಿ. ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ? ಯಾರು ಏನಂತ ಹೆಂಗೆ ಗೊತ್ತಾಗುತ್ತೆ? ಯುನಿಕ್ನೆಸ್ ಇಲ್ಲ, ಮೇನ್ ವ್ಯಾಲ್ಯೂನೇ ನಲ್ ಆಗಿಬಿಡುತ್ತೆ.
ರಿಜಿಸ್ಟರ್ ನಂಬರೇ ಖಾಲಿ ಬಿಟ್ಟಿರ್ತಾರೆ ಸ್ಟೂಡೆಂಟ್ಸ್, ಅವಾಗ ಏನಂತ ಹೇಳ್ತೀರಿ? ಇಟ್ ಈಸ್ ಡಿಫಿಕಲ್ಟ್. ಎಂಪ್ಲಾಯ್ ಐ ಡಿನೇ ಖಾಲಿ ಬಿಟ್ಟರೆ ಅಥವಾ ಆಧಾರ್ ನಂಬರೇ ನನಗೆ ಗೊತ್ತಿಲ್ಲ ಸರ್, what it is? With the help of Aadhaar only we are identifying people. This is acceptable in SQL, but this violates the rule of relational model. According to relational model, ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಅಟ್ರಿಬ್ಯೂಟ್ ಇರಬೇಕು, ಅದು ಯುನಿಕ್ ಇರಬೇಕು ಅಥವಾ ಅದು ವ್ಯಾಲಿಡ್ ಇರಬೇಕು, ಐಡೆಂಟಿಟಿ ಇರಬೇಕು, ಅದಕ್ಕೊಂದು ಐಡೆಂಟಿಟಿ ಇರಬೇಕು, ವಿಚ್ ಶುಡ್ ನಾಟ್ ಬಿ ರಿಪೀಟೆಡ್, ಆ್ಯಸ್ ವೆಲ್ ಆಸ್ ಅದು ನಲ್ ಇರ್ಬೋದು. ಅಂಥದ್ದು ಒಂದು ನಾವು ಐಡೆಂಟಿಟಿ ಅಥವಾ ಕಾಲಮ್ ಅಥವಾ ಅಟ್ರಿಬ್ಯೂಟನ್ನು ಯೂಸ್ ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ. ಓಕೆ, ಇದನ್ನು ನಾನು ಇಲ್ಲಿ ಬರಿತೀನಿ. ಹಿಯರ್ sometimes roll number can be null because there is no primary key for roll number. ಪ್ರೈಮರಿ ಕೀ ನೀವು ಹಾಕಿದ್ರಂದ್ರೆ ನಲ್ ಹಾಕಕ್ಕೆ ಬರೋದೇ ಇಲ್ಲ, ಏನಾದರೂ ನೀವು ವ್ಯಾಲ್ಯೂ ಹಾಕಲೇಬೇಕು. ಸೊ ನೋ ರೂಲ್ ಸ್ಟಾಪ್ಸ್ ನಲ್. ಓಕೆ, ಐ ರೈಟ್ ವಿದೌಟ್ ಪ್ರೈಮರಿ ಕೀ ಇದೆ ಇದು. ಐ ರೈಟ್ but according to the relational model, this violates entity integrity because ಇಲ್ಲಿ ಏನಾಗಿದೆ ಹೇಳ್ರಿ, because roll number can be null. ಯಾಕಂದ್ರೆ ಅದಕ್ಕೇನು ನಾವು ರೂಲ್ ಅಪ್ಲೈ ಮಾಡೇ ಇಲ್ಲ. ಪ್ರೈಮರಿ ಕೀ ಹಾಕಿದ್ರೆ ಅಂದ್ರೆ ನಲ್ ಹಾಕಕ್ಕೆ ಬರ್ತಿರ್ಲಿಲ್ಲ. ಯಾಕೆ ನಲ್ ಆಯ್ತಿದು? ಬಿಕಾಸ್ ದೇರ್ ಇಸ್ ನೋ ಪ್ರೈಮರಿ ಕೀ, ಬಿಕಾಸ್ ಆಫ್ ನೋ ಪ್ರೈಮರಿ ಕೀ. ಸೊ no rule is applied, no rule stops null. ನಲ್ ಹಾಕಬಾರ್ದು ಅನ್ನಕ್ಕೆ ಯಾವುದು ರೂಲ್ ಇಲ್ಲೇ ಇಲ್ಲ ಇಲ್ಲಿ. ಬಟ್ ಅಕಾರ್ಡಿಂಗ್ ಟು ರಿಲೇಷನಲ್ ಮಾಡೆಲ್ ದಿಸ್ ಈಸ್ ರಾಂಗ್. ಹಂಗಂದ್ರೆ ರಿಲೇಷನಲ್ ಮಾಡೆಲ್ ರೂಲ್ ಪ್ರಕಾರ ಏನು ಮಾಡಬೇಕು? ಒಂದಲ್ಲ ಒಂದು ಎಂಟಿಟಿ ಅಥವಾ ಕಾಲಮ್ ಐಡೆಂಟಿಫೈಯರ್ ಇರಲೇಬೇಕು, ಅದು ನಲ್ ಇರಬಾರ್ದು. ಅದರಿಂದನೇ ಪ್ರತಿ ರೋವನ್ನು ಐಡೆಂಟಿಫೈ ಮಾಡಕ್ಕೆ ಬರಬೇಕು. ಅಂಥದ್ದು ಒಂದಾದರೂ ಕಾಲಮ್ ಇರಲೇಬೇಕು. ಓಕೆ, ಆ್ಯಂಡ್ ವಿಚ್ ಮೀನ್ಸ್ ದ್ಯಾಟ್ ಪ್ರೈಮರಿ ಕೀ ಹಾಕಿಬಿಟ್ರೆ ಇಲ್ಲೇ ನಾನು ಇಲ್ಲಿ ತೋರಿಸ್ತೀನಿ, ಇಲ್ಲೇ ಚೇಂಜಸ್ ಮಾಡಿ ಸಿ, ಅಥವಾ ಇನ್ನೊಂದು ಸರಿ ನಾವು ಇಲ್ಲಿ ಕ್ರಿಯೇಟ್ ಮಾಡೋಣ. ಇಫ್ ವಿ ಡಿಫೈನ್ ಪ್ರೈಮರಿ ಕೀ, if we define pk for the same table, what happens? ನೋಡ್ರಿ, create table student. SQL will not stop you. SQL ಪ್ರೈಮರಿ ಕೀ ಹಾಕಲೇಬೇಕಂತ ಹೇಳೋದಿಲ್ಲ. how you create that will be created as usual. ಅದು ಆಸ್ ಇಟ್ ಈಸ್ ಹಂಗೆ ಕ್ರಿಯೇಟ್ ಆಗೇ ಬಿಡುತ್ತೆ. ರೋಲ್ ನಂಬರ್ ಇಂಟ್, ಈಗ ನಾನು ಪ್ರೈಮರಿ ಕೀ ಅಂತ ಬರಿತೀನಿ. ಆಮೇಲೆ ನೇಮ್ varchar ಸೇಮ್ ಐ ಆಮ್ ಯೂಸಿಂಗ್. ಈಗ ಇಫ್ ಯು ಟ್ರೈ ಟು ಎಂಟರ್ ರೋಲ್ ನಂಬರ್ ವ್ಯಾಲ್ಯೂ ನೀವು ಖಾಲಿ ಬಿಡಕ್ಕೆ ಹೋದರೆ ದ್ಯಾಟ್ ಶೋಸ್ ಎರರ್. ಖಾಲಿ ಬಿಡಕ್ಕೆ ಬರೋದೇ ಇಲ್ಲ, ಬಿಕಾಸ್ ಪ್ರೈಮರಿ ಕೀ ಸೆಟ್ ಮಾಡಿರಿ. ಪ್ರೈಮರಿ ಕೀ ಅಂದ್ರೆ ಏನು? ಹಿಯರ್ pk means pk gives us roll number can't be null. ನೀವು ಖಾಲಿ ಬಿಡೋ ಹಾಗೆ ಇಲ್ಲ. and it should be unique, and it is unique.
ಯುನಿಕ್ ಐಡೆಂಟಿಫೈಯರ್ ಅದು ಪ್ರೈಮರಿ ಕೀ ಅಂತ ಕೊಟ್ಟಿದ್ರೆ ಅಂದರೆ ಪ್ರೈಮರಿ ಕೀ ನೀವು ಯೂಸ್ ಮಾಡಿದರೆ ಆಟೋಮೆಟಿಕಲಿ ಎಂಟಿಟಿ ಇಂಟಿಗ್ರಿಟಿ ಈಸ್ ಅಚೀವ್ಡ್. ಓಕೆ, if you use primary key, if you use pk, the entity integrity is automatically achieved, enforced or achieved. That's why we need primary key. ಅದಕ್ಕೆ ನಾವು ಪ್ರೈಮರಿ ಕೀ ಯೂಸ್ ಮಾಡ್ತೀವಿ. ನೀವು ಹಿಂಗೂ ಅನ್ಬೋದಲ್ಲ ಸರ್, ವಿತ್ ಪ್ರೈಮರಿ ಕೀ ಬದಲಾಗಿ ನಾಟ್ನಲ್ಲಿ ಯೂಸ್ ಮಾಡ್ಬೋದಲ್ಲ ಅಥವಾ ಯುನಿಕ್ ಯೂಸ್ ಮಾಡ್ಬೋದಲ್ಲ. ನಾಟ್ನಲ್ಲಿ ಯುನಿಕ್ ಎರಡು ಸಪ್ರೇಟಾಗಿ ಕೀ ಯೂಸ್ ಮಾಡೋ ಬದಲಿ ಡೈರೆಕ್ಟಾಗಿ ಪ್ರೈಮರಿ ಕೀ ಅಂತ ಯೂಸ್ ಮಾಡ್ರಿ, ವಿಚ್ ಎನ್ಶೂರ್ಸ್ ದ್ಯಾಟ್ ದ ಕಾಲಮ್ ವಿಲ್ ನೆವರ್ ಹ್ಯಾವ್ ನಲ್ ವ್ಯಾಲ್ಯೂಸ್ ಆ್ಯಂಡ್ ದೇರ್ ಆರ್ ನೋ ಡುಪ್ಲಿಕೇಟ್ಸ್. ಹಂಗಂದ್ರೆ ದ ಈಸಿಯೆಸ್ಟ್ ವೇ ಟು ಎನ್ಫೋರ್ಸ್ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ ಈಸ್ by using primary key. Okay, I'll write that line. The easiest way to enforce ಅಥವಾ to include, to add integrity constraint is by using or is through primary key. Very important. ಪ್ರೈಮರಿ ಕೀ ಯೂಸ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಒಂದು ನಮಗೆ ವ್ಯಾಲಿಡ್ ಐಡೆಂಟಿಫೈಯರ್ ಸಿಗುತ್ತೆ, ಯುನಿಕ್ ಐಡೆಂಟಿಫೈಯರ್ ಸಿಗುತ್ತೆ, ಮತ್ತು ಅದು ನಲ್ ಇರೋದು ಇಲ್ಲ. ಓಕೆ, ಆ್ಯಂಡ್ ವಾಟ್ ಪಿ ಕೆ ಎನ್ಶೂರ್ಸ್, ಪಿ ಕೆದಿಂದ ಏನು ಎನ್ಶೂರ್ ಆಗುತ್ತೆ ನಮಗೆ? ಪಿ ಕೆ ಎನ್ಶೂರ್ಸ್ ದ್ಯಾಟ್ primary key ensures the column will not be null, there is no null in that column, and no duplicates. Duplicate ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ when you apply primary key and ಖಾಲಿ ಬಿಡೋ ಹಾಗೂ ಇಲ್ಲ. ಹಾಗಂದ್ರೆ ಈಗ ಗೊತ್ತಾಯ್ತಲ್ಲ, ಎಂಟಿಟಿ ಇಂಟಿಗ್ರಿಟಿ ಇಸ್ ಜಸ್ಟ್ ಎ ರೂಲ್, ಒಂದು ಕಾನ್ಸೆಪ್ಚುವಲ್ ರೂಲ್. ಅದು ರೂಲ್ ಅಪ್ಲೈ ಮಾಡಲಿಲ್ಲ ಅಂದರೆ ಡುಪ್ಲಿಕೇಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಅದಕ್ಕೆ ರೂಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್. ಎಂಟಿಟಿ ಇಂಟಿಗ್ರಿಟಿ ಈಸ್ ಎ ರೂಲ್, ಬಟ್ ಪ್ರೈಮರಿ ಕೀ ಈಸ್ ಎ ಟೂಲ್ ಟು ಅಚೀವ್ ಇಟ್. ದಟ್ಸ್ ವೈ ವಿ ನೀಡ್ ಪ್ರೈಮರಿ ಕೀ. ಹಾಗಾದರೆ ಯೂಶ್ವಲಿ ನೀವು ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ ಅಂತ ನೀವು ಸರ್ಚ್ ಮಾಡಿದರೆ ವಾಟ್ ಇಟ್ ಸೇಸ್, ಅಲ್ಲಿ ಏನು ಬರುತ್ತೆ ಅಂದರೆ ಪ್ರೈಮರಿ ಕೀ ಬಗ್ಗೆನೇ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಅವಾಗ ಕನ್ಫ್ಯೂಷನ್ ಆಗುತ್ತೆ, ಆಲ್ರೆಡಿ ನಾವು ಪ್ರೈಮರಿ ಕೀ ಸ್ಟಡಿ ಮಾಡಿದ್ದೀವಲ್ಲ, ಮತ್ತೆ ಇವ್ರು ಪ್ರೈಮರಿ ಕೀ ಬಗ್ಗೆ ಹೇಳ್ತಿದ್ದಾರೆ ಇದರಲ್ಲಿ ಅಂತ ಅನಿಸುತ್ತೆ. ಅದಕ್ಕೆ ಇದು ನಿಮಗೆ ಗೊತ್ತಿರಬೇಕು. ವೈ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್ ಕಾನ್ಸೆಪ್ಟ್ ಆಫ್ ಪ್ರೈಮರಿ ಕೀ. ಹಾಗಂದ್ರೆ ಅವ್ರ ಪ್ರಕಾರ ಏನು ಹೇಳ್ತಾರೆ ಅವರು, ಪ್ರೈಮರಿ ಕೀ ಇರಲೇಬೇಕು ಆ್ಯಂಡ್ ಅದು ನಲ್ ಇರಬಾರ್ದು, ಯುನಿಕ್ ಇರಬೇಕು ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್. ಗಾಟ್ ಇಟ್? ಅರ್ಥ ಆಯ್ತಲ್ಲ ವೈ ವಿ ನೀಡ್ ಪ್ರೈಮರಿ ಕೀ? ಬಿಕಾಸ್ ಇದು ರೂಲ್ ಎನ್ಫೋರ್ಸ್ ಮಾಡಲೇಬೇಕಲ್ಲ ನಾವು. ದಟ್ಸ್ ವೈ ವಿ ನೀಡ್ ಪ್ರೈಮರಿ ಕೀ. ಆ್ಯಂಡ್ ಈ ರೂಲ್ ಎನ್ಫೋರ್ಸ್ ಆಗಬೇಕಂದ್ರೆ ಪ್ರೈಮರಿ ಕೀ ಯೂಸ್ ಮಾಡಲೇಬೇಕು, ವಿಚ್ ಎನ್ಶೂರ್ಸ್ ದ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್. ಗಾಟ್ ಇಟ್? ಕ್ಲಿಯರಾಗಿ ಅರ್ಥ ಆಯ್ತು ಅನ್ಕೋತೀನಿ. ಭಾಳ ಜನಕ್ಕೆ ಇದು ಎಕ್ಸಾಕ್ಟಾಗಿ ಗೊತ್ತಾಗಿರೋದಿಲ್ಲ. ಮೇ ಬಿ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, if you have any questions to ask, you can comment, and if you are new to the channel, please subscribe and share the video. Thank you.